ಕ್ವಿಕ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಅಶ್ವಿನಿ ಮೇಡಮ್, ಈಗ ಇದರ ಲಾಜಿಕಲ್ ಎಂಡ್ ಏನು? ಈಗ ಇವರು ದಾಖಲೆ ಬಿಡುಗಡೆ ಮಾಡಿದ್ರಪ್ಪ, ಏನು ಉತ್ತರ, ನಿಮ್ದೇನು ಉತ್ತರ ಇದಕ್ಕೆ? ನಿಮ್ಮ ಹೋರಾಟಗಳು ಹೇಗೆ? ಇದು ಅವರೇನೋ ಸಮಾಜವಾದಿ ಸಿದ್ಧಾಂತ ಅದು ಇದು ಅಂತ ಅವ್ರು ಮಾತಾಡ್ತಾ ಇದ್ರು. ನೀವು ವಾಚ್ ಕಟ್ಕೋಬೇಡಿ ಅಂತ ಹೇಳ್ತಿದ್ದೀರಾ, ಅದ್ರಲ್ಲಿ ಟೈಮ್ ನೋಡಬೇಡಿ ಅಂತ ಹೇಳ್ತಿದ್ದೀರಾ, ಇಲ್ಲ ಮೊಬೈಲಲ್ಲೇ ಟೈಮ್ ಬರುತ್ತಲ್ಲ ಅದು ನೋಡ್ಕೊಳ್ಳಿ ಅಂತ ಹೇಳ್ತಿದ್ದೀರಾ, ಇಲ್ಲ ನಿಮ್ಮ ಟೈಮ್ ಸರಿ ಇಲ್ಲ ಅಂತ ಹೇಳ್ತಿದ್ದೀರಾ, ನಿಮ್ಮ ಟೈಮ್ ಸರಿ ಮಾಡ್ಕೊಳ್ಳೋಕೆ ಇದನ್ನು ಕೇಳ್ತಿದ್ದೀರಾ ಅಂತ? ಖಂಡಿತ ಇಲ್ಲ. ನಾವು ಕೇಳ್ತಾ ಇರೋದು ಬರೀ ದಾಖಲೆ ಬಿಡುಗಡೆ ಮಾಡಿ ಅಷ್ಟೇ. ಓಕೆ, ಆಯ್ತಾ? ಜನರಿಗೆ ನಮಗೆ ಎಲ್ರಿಗೂ ಒಂದು ಕ್ಲಾರಿಟಿ ಬೇಕಷ್ಟೇ ಇದ್ರ ಬಗ್ಗೆ. ವಿ ಆರ್ ನಾಟ್ ಅಗೇನ್ಸ್ಟ್ ಅವರು ಪರ್ಚೇಸ್ ಮಾಡಿದ್ರು ಹಾಕೊಂಡ್ರು ಇಲ್ಲ. ಆಯ್ತಾ? ಇವ್ರು ಹೇಳ್ದಂಗೆ ಆಮ್ ಆದ್ಮಿ ಪಕ್ಷ ಸಮಾಜವಾದಿ ನೆಕ್ಸ್ಟ್ ಅಂತ ನಾನು ಕೇಳ್ತಿರೋದು. ಈಗ ಇವ್ರೇನೋ ಈ ದಾಖಲೆ ಬಿಡುಗಡೆ ಮಾಡಿದ್ರು, ಈಗ ಇದ್ರದ್ದು ಮಾಡ್ಬೇಕಲ್ಲ ಮೇಡಮ್. ನಾನು ಹೇಳ್ತಿರೋದು, ಈಗ ನೀವು ಇದನ್ನ ಬೀದಿಲಿ ನಿಂತ್ಕೊಂಡು ಕೇಳ್ತಾ ಇದ್ದೀರಿ, ಅವರು ಬೀದಿಲಿ ನಿಂತ್ಕೊಂಡೇ ಉತ್ತರ ಕೊಡ್ತಿದ್ದಾರೆ. ನನ್ನ ನಾಲೆಡ್ಜ್ಗಿರೋ ಮಟ್ಟಿಗೆ ನೀವೇನಾದ್ರು ಕೋರ್ಟ್ಗೆ ನೀವು ಹೋಗಿಲ್ಲ, ಅವರು ಕೋರ್ಟಲ್ಲಿ ಉತ್ತರ ಕೊಡ್ತಿಲ್ಲ. ಖಂಡಿತ. ನನ್ನ ಪಾಯಿಂಟ್ ಏನು ಅಂದ್ರೆ, ಇಲ್ಲಿ ಇದು ನೀವು ಲಾಜಿಕಲ್ ಎಂಡ್ಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಇಂಟ್ರೆಸ್ಟ್ ನಿಮ್ಗೆ ನಿಜವಾಗಿಯೂ ಇದ್ದರೆ ಇದು ನೀವು ಒಂದು ಕಂಪ್ಲೇಂಟನ್ನು ಡಿ.ಕೆ. ಶಿವಕುಮಾರ್ ಅವ್ರ ಮನೆ, ಕೆಂಕೇರಮ್ಮ ಏನೋ ಒಂದಷ್ಟು ಬರೆದುಬಿಟ್ಟು ನೀವು ಕೆಳಗಡೆ ಕಂಪ್ಲೇಂಟ್ ಮಾಡಿಬಿಟ್ಟು ಬರಬೇಕು, ಇಂಥ ವ್ಯಕ್ತಿ ಮೇಲೆ ಇಂಥ ಅನುಮಾನ ಇದೆ ನಮಗೆ ಅಂತ. ಇಬ್ಬರು ಹಿಂಗೆ ತಿರುಗಾಡ್ತಿದ್ರೆ ಬರೀ ಒಂದು ಪ್ರಚಾರಕ್ಕೆ ಹಿಟ್ ಅಂಡ್ ರನ್ ಥರ ಆಗಲ್ವಾ ಇದು ಅಂತ? ಇಲ್ಲ ಖಂಡಿತ. ನಾವ್ ಇದಕ್ಕೊಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡ್ ಬಂದೇ ಬರ್ತೀವಿ, ಕಂಪ್ಲೇಂಟ್ ಮಾಡೇ ಮಾಡ್ತೀವಿ. ಈಗ ನೋಡಿ 8ನೇ ತಾರೀಕಿಂದ ಸೆಷನ್ ಸ್ಟಾರ್ಟ್ ಆಗ್ತಾ ಇದೆ. ಸಾಕಷ್ಟು ಜ್ವಲಂತ ಕಂಪ್ಲೇಂಟ್ ಮಾಡಿಬಿಟ್ಟೆ ಸೆಷನ್ ಬಾಗಿಲು ತೆಗೆದಾಗ ಒಳಗಡೆ ಕಾಲಿಡ್ತಾರೆ ಇಬ್ರು ವಿರೋಧ ಪಕ್ಷದ ನಾಯಕರುಗಳು. ಇದಕ್ಕೆ ಅಶೋಕ್ ಮತ್ತು ಶಲ್ವಾದಿ ನಾರಾಯಣ ಸ್ವಾಮಿ ಅವರು ಈ ಕಡೆ ಕಂಪ್ಲೇಂಟ್ ಬರೆದುಬಿಟ್ಟೆ ಒಳಗಡೆ ಕಾಲಿಡೋದು. ಹೌದು. ಅಶ್ವಿನಿ ಮೇಡಮ್ ಹೇಳ್ತಿರೋದು ನಿಮ್ಮ ಪಾರ್ಟಿ ಡಿಸಿಷನ್ ಇದು. ನಾಳೆನಲ್ಲಿ ನಾಯಕರು ಕೂತ್ಕೊಂಡು ಡಿಸೈಡ್ ಮಾಡಿ ಇದನ್ನ ಯಾವ ರೀತಿ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದು ಡಿಸೈಡ್ ಆಗತ್ತೆ. ನಿಮ್ಗೂ ಗೊತ್ತಾಗತ್ತದು. ಇಲ್ಲಿಗೆ ನಾವು ಬಿಡೋ ಅಂತವ್ರಲ್ಲ. ಇದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ರಾಜ್ಯದಲ್ಲಿರುವಂತಹ ಜ್ವಲಂತ ಸಮಸ್ಯೆಗಳು, ಮಹಿಳಾ ಸುರಕ್ಷತೆ. ಮೇಡಮ್, ಇದರಲ್ಲಿ ಸಿದ್ದರಾಮಯ್ಯ ವಿರುದ್ಧನೂ ಕಂಪ್ಲೇಂಟ್ ಇರುತ್ತಾ? ಇವರು ಸೈದ್ಧಾಂತಿಕವಾಗಿ ಈ ಥರ ವಿರೋಧ ಇದ್ದಾರೆ ಅನ್ನೋದು ನಿಮ್ಮ ಕಳಕಳಿಯ ಇದರಲ್ಲಿ? ಇಲ್ಲ ಇದು ಇಲ್ಲೀಗಲ್ ಆಗಿ ಏನೋ ಮಾಡ್ಕೊಂಡಿದ್ದಾರೆ ಅನ್ನೋದಾ? ಅಫಿಡವಿಟಲ್ಲಿ ಮನುಷ್ಯನ ಹತ್ರ ಇರೋದನ್ನ ಯಾಕೆ ಹೇಳ್ಕೊಳ್ಳಿಲ್ಲ ಅನ್ನೋದು ನಿಮ್ಮ ವಿಷಯನ ಅಂತ? ಇಬ್ರು ಅಕೌಂಟಬಿಲಿಟಿ ಕೊಡ್ಬೇಕು ನಮಗೆ. ಓಕೆ, ಆಯ್ತಾ? ಇಬ್ರು ಕೊಡ್ಬೇಕು. ಮತ್ತೆ ಇನ್ನೊಂದೇನಂದ್ರೆ ಮುಖವಾಡ ಹಾಕೊಂಡ್ ಬದುಕ್ತಾರಲ್ಲ, ಡಿ.ಕೆ. ಶಿವಕುಮಾರ್ ಅವರು ಈಸ್ ಅ ಬಿಸ್ನೆಸ್ ಮೆನ್. ಆಯ್ತಾ? ಅವರು ತಗೊಳ್ತಾರೆ, ಮಾಡ್ತಾರೆ, ಫೈನ್, ಬಟ್ ಅಕೌಂಟಬಲ್ ಆಗಿರ್ಬೇಕು. ಆಯ್ತಾ? ಕಮಿಂಗ್ ಟು ಸಿದ್ದರಾಮಯ್ಯ ಸರ್, ಅವರು ಒಂದು ನಾನು ಸಮಾಜವಾದಿ ಅಂತ ಹೇಳ್ಕೊಂಡು, ಅಹಿಂದ ನಾಯಕ ಅಂತ ಹೇಳ್ಕೊಂಡು, ಅಹಿಂದದವ್ರಿಗೆ ಏನೂ ಮಾಡ್ದಂಗೆ ಇವ್ರು ಮಜಾವಾದಿ ಆಗಿ ಈ ವಾಚ್ಗಳು ಕಟ್ಕೊಂಡು, ಆಯ್ತಾ? ಸೊ ಈಸ್ ಆಲ್ಸೋ ಆನ್ಸರಬಲ್. ಅವರು ಕೂಡ ಅಕೌಂಟಬಲ್ ಇದ್ದಾರೆ ಇದಕ್ಕೆ. ಇದನ್ನ ನಾವು ಕೇಳ್ತಿದೀವಿ. ಇದ್ರ ಜೊತೆಗೆ ನಾವಿವತ್ತು ವಿರೋಧ ಪಕ್ಷವಾಗಿ ಈ ಸೆಷನ್ಸ್ ಅಲ್ಲಿ ಸಾಕಷ್ಟು ನಾವು ಹೋರಾಟ ಮಾಡೋರಿದ್ದೇವೆ, ಕ್ವೆಶ್ಚನ್ಸ್ ಮಾಡೋರಿದ್ದೇವೆ. ಯಾಕೆ ಅಂತಂದ್ರೆ ಸ್ಟಾರ್ಟಿಂಗ್ ಫ್ರಮ್ ದ ಹೋಮ್ ಡಿಪಾರ್ಟ್ಮೆಂಟ್, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಕೊಲ್ಯಾಪ್ಸ್ ಆಗೋಗಿದೆ, ಅಭಿವೃದ್ಧಿ ಇಲ್ಲ, ಮಹಿಳೆಯರಿಗೆ ಸುರಕ್ಷತೆ ಇಲ್ಲ, ಅತಿಥಿ ಉಪನ್ಯಾಸಕರು ಹೋರಾಟ ಮಾಡ್ತಾ ಇದ್ದಾರೆ, ರೈತರು ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಹೋರಾಟ ಮಾಡ್ತಾ ಇದ್ದಾರೆ. 54 ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಬೆಳೆದಿದ್ರೆ ನಮ್ಮ ರೈತರು, ಇವರು ಬರೀ 5 ಲಕ್ಷ ಮೆಟ್ರಿಕ್ ಟನ್ ಪರ್ಚೇಸ್ ಮಾಡಿದ್ದಾರೆ. ಮಿಕ್ಕಿದ್ದಕ್ಕೆ ಎಲ್ಲಿ ಹೋಗ್ಬೇಕು ರೈತರು? ಎಲ್ಲಿ ಹೋಗಿ ಅವ್ರು ಮಾರಾಟ ಮಾಡ್ಬೇಕು? ಈ ತರ ಸಾಕಷ್ಟು ಸಮಸ್ಯೆಗಳಿದಾವೆ. ಆಯ್ತಾ? ಗೊತ್ತಿಲ್ಲದ ಗೃಹ ಮಂತ್ರಿ, ಆಯ್ತಾ, ಕಾಣೆಯಾಗಿರುವಂತಹ ಗೃಹ ಭಾಗ್ಯದ ಮಂತ್ರಿ, ಎಲ್ಲ ಶಕ್ತಿ ಯೋಜನೆಯಲ್ಲಿ ಯಾವ್ದೋ ಡ್ಯಾನ್ಸ್ ಮಾಡ್ಕೊಂಡಿದ್ದಾರೆ. ರಾಜ್ಯದ ಮಹಿಳೆಯರು ಕಣ್ಣೀರ್ ಸುರಿಸ್ತಾ ಇದ್ರೆ ಇವರು ಡ್ಯಾನ್ಸ್ ಮಾಡ್ಕೊಂಡಿದ್ದಾರೆ. ಮೇಡಮ್, ಈಗ ಮೆಕ್ಕೆಜೋಳಕ್ಕೆ ಒಂದು ಪ್ರೆಸ್ ಮೀಟ್ ಮಾಡಿದ್ರ ನಿಮ್ಮ ಪಾರ್ಟಿಯವರು? ಕಾರ್ಟಿಯರ್ ವಾಚಿಗೆ ಪ್ರೆಸ್ ಮೀಟ್ ಮಾಡಿದ್ರಲ್ಲ, ಮೆಕ್ಕೆಜೋಳಕ್ಕೆ ಒಂದು ಪ್ರೆಸ್ ಮೀಟ್ ಆಯ್ತಾ ನಿಮ್ಮ ಕಡೆಯಿಂದ? ಒಂದೇ ಒಂದು ಪ್ರೆಸ್ ಮೀಟ್ ಅಲ್ಲ, ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡಿದಾರಲ್ಲ ಇವತ್ತು. ಏನಂತ ಮಾತಾಡಿದ್ರೆ ಮೇಡಮ್ ಹೇಳಿ? 54 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಮೆಕ್ಕೆಜೋಳ ನಮ್ಮ ರಾಜ್ಯದ ರೈತರು ಬೆಳೆದಿರುವಂತದ್ದು. ಆದ್ರೆ ಸರ್ಕಾರ ಖರೀದಿ ಮಾಡ್ತೀನಿ ಅಂತ ಹೇಳಿರೋದು ಬರೀ 5 ಲಕ್ಷ ಮೆಟ್ರಿಕ್ ಟನ್ ಅಷ್ಟು. ಸೊ ಇನ್ನು ಮಿಕ್ಕಿದ್ದಷ್ಟು ಜನ ಬೆಳೆದಿರೋಂತ ಬೆಳೆ ಅಲ್ವಾ, ಅವ್ರು ಎಲ್ಲಿಗೆ ಹೋಗ್ಬೇಕು? ಇದು ನಾಟ್ ಜಸ್ಟ್ ಮೆಕ್ಕೆಜೋಳ, ಕಬ್ಬು ಎಲ್ಲ ಇದೆ, ನೋಡ್ತಾ ಇದೀವಿ ನಾವು. ಇದನ್ನೆಲ್ಲದನ್ನ ನಾವು ಸೀರಿಯಸ್ ಆಗಿ ತಗೊಂಡಿದ್ದೇವೆ, ಹೋರಾಟ ಮಾಡ್ತಾ ಇದ್ದೇವೆ. ಆನ್ಸರಬಲ್ ಸರ್ಕಾರ, ದೇ ಆರ್ ಆನ್ಸರಬಲ್ ಟು ಅಸ್ ಇನ್ ದ ಸೆಷನ್ಸ್. ಸೊ ನಾವು ಉಗ್ರ ಸ್ವರೂಪಿ ಹೋರಾಟನ ಮಾಡ್ತಾ ಇದ್ದೇವೆ. ವಾಚ್ ಇಸ್ ನಾಟ್ ದ ಮೇನ್ ಇಶ್ಯೂ. ವಾಚ್ ಗೆ ನಾವು ಅಕೌಂಟಬಿಲಿಟಿ ಕೇಳ್ತಾ ಇದೀವಿ. ಆದ್ರೆ ನಾವು ಜ್ವಲಂತ ಸಮಸ್ಯೆಗಳು, ರಾಜ್ಯದ ಜನ ದಿನ ಬೆಲೆ ಏರಿಕೆ ಎಲ್ಲದರಲ್ಲೂ ಏನ್ ನರಳಾಡ್ ಸಾಯ್ತಾ ಇದಾರೆ, ಇವ್ರು ಕುರ್ಚಿ 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 ಅನ್ಕೊಂಡು ಯಾವ್ದೇ ಅಭಿವೃದ್ಧಿ ಮಾಡಿಲ್ಲ, ಇದನ್ನ ನಾವು ಪ್ರಶ್ನೆ ಮಾಡೋರಿದೆ. ಈಗ ನಿಮ್ಮ ಸರ್ಕಾರ ಇತ್ತಲ್ಲ ಮೇಡಮ್ ಹಿಂದೆ, ಅವತ್ತಿಗೆ ರೈತರು ಬೆಳೆದೆಲ್ಲ ಬೆಳೆ ನೀವು ಕೊಂಡ್ಕೊಂಡು ಬೆಂಬಲ ಬೆಲೆ ಕೊಟ್ಟು ರಾಮರಾಜ್ಯ ಸುಭಿಕ್ಷ ರಾಜ್ಯವನ್ನು ನೀವು ಮಾಡಿದ್ರಿ. ಈಗ ಈ ಕಾಲದಲ್ಲಿ ಈಗ ಹಾಳಾಗಿದೆ ಅಂತ ನಿಮ್ಮ ವಾದ
ಅಲ್ಲ ಖಂಡಿತ ನಾವು ರೈತರ ಜೊತೆ, ರೈತ ಪರ ಅಂತಾನೆ ಯಡಿಯೂರಪ್ಪನವ್ರು ಏನಂತ ಕರೆಯೋದು, ರೈತ ಪರ ನಾಯಕ, ರೈತ ನಾಯಕ ಅಂತಾನೆ ಕರೆಯೋದು. ಆವಾಗ್ಲಿಂದಾನು ಅಷ್ಟೇ, ಬೊಮ್ಮಾಯಿನವರು ಅಷ್ಟೇ, ಇಷ್ಟು ನೋಡಿ ಈ ರೀತಿಯಾದಂತಹ ರೈತರಿಗೆ ಅನ್ಯಾಯ ಯಾವತ್ತು ಬಿಜೆಪಿ ಸರ್ಕಾರ ಮಾಡಿಲ್ಲ. ಯಡಿಯೂರಪ್ಪನವ್ರು ತಂದಂತಹ ಭಾಗ್ಯಲಕ್ಷ್ಮಿ ನಮ್ ನಾಯಕರು ಹೇಳಿರೋದು ನಾನು ನಿಮಗೆ ನೆನಪಿಸ್ತಾ ಇದ್ದೀನಿ, ಮಾಡಿರೋ ಅಂತದನ್ನ ನೆನಪಿಸ್ತಾ ಇದ್ದೀನಿ. ನಾನು ಈಗಲೂ ಬೇಕಾದ್ರೆ ಈಗ ಮಂಡ್ಯದಲ್ಲಿ ಆ ಸರ್ಕಲಲ್ಲಿ ಇದೇ ಬೊಮ್ಮಾಯಿಯವರು ಮೈಸೂರಲ್ಲಿದ್ದರು ಮೇಡಮ್ ಒಂದಿನ. ಇದೇ ಮಂಡ್ಯದಲ್ಲಿ ರೈತರು ಕಬ್ಬಿನ ಸುಮಾರು 12ರಿಂದ 18 ಬೇಡಿಕೆ ಇಟ್ಕೊಂಡು ಬೊಮ್ಮಾಯಿಯವರು ಬರಬೇಕು ಅಂತ ಕೂತಿದ್ರು. ಇದೇ ಮಂಡ್ಯದಲ್ಲೇ ಕೂತಿದ್ರು. ಅಷ್ಟೇ ಅಲ್ಲ, ನಿಮಗೆ ನೆನಪಿದ್ರೆ ಅವರು ರಕ್ತನ ತೊಗೊಂಡು ಒಂದು ಸಿರಿಂಜ್ ಮೂಲಕ ಬೊಮ್ಮಾಯಿಯವರು ಗೊಂಬೆ ಮಾಡಿ ಬೊಮ್ಮಾಯಿಯವರ ತಲೆ ಮೇಲೆ ರಕ್ತಾಭಿಷೇಕ ಮಾಡಿದ್ರು. ಅವತ್ತಿಗೆ ನಮ್ಮ ಬೇಡಿಕೆ ಈಡೇರಿಸ್ತಾ ಇಲ್ಲ ಅಂತ. ರೈತನ ಸಮಸ್ಯೆ ಯಾವುದೇ ಮುಖ್ಯಮಂತ್ರಿ ಅವಧಿಯಲ್ಲಿ ಹೊರತಾಗಿಲ್ಲ, ಯಾವ ಮುಖ್ಯಮಂತ್ರಿ ಅವಧಿಯಲ್ಲೂ ಹೊರತಾಗಿಲ್ಲ, ಸ್ಪಂದನೆಯೂ ಇಲ್ಲ. ಮೈಸೂರಿಂದ ಇದೇ ಬೊಮ್ಮಾಯಿಯವರು ಮಂಡ್ಯಕ್ಕೆ ಬರ್ತಾರೆ, ವಿಸಿಟ್ ಮಾಡ್ತಾರೆ ಅಂತಿದ್ದಾಗ ಬೊಮ್ಮಾಯಿಯವರು ಬರಲಿಲ್ಲ ಮಂಡ್ಯಗೆ. ಇದು ಇತಿಹಾಸ. ಇದಕ್ಕೆ ನಿಮ್ಗೆ ಸಂಬಂಧ, ನಿಮ್ಮ ಪಕ್ಷದ ಬೇಕಾದ್ರೆ ಫೋನ್ ಆಫ್ ಫ್ರೆಂಡ್ ಆಪ್ಷನ್ ಕೊಡ್ತೀನಿ ನಿಮಗೆ. ಮಂಡ್ಯದಲ್ಲಿ ಹಿಂಗೆ ಆಗಿತ್ತಾ ಅಂತ ನಿಮ್ಮ ಪಾರ್ಟಿ ಆಫೀಸ್ಗಾದ್ರೂ ಫೋನ್ ಮಾಡಿ, ಇಲ್ಲ ಮಂಡ್ಯದವ್ರಿಗಾದ್ರೂ ಫೋನ್ ಮಾಡಿ ಕೇಳ್ಕೊಬೋದು. ರೈತರ ವಿಚಾರದಲ್ಲಿ ಮೇಡಮ್ ಎಲ್ಲರೂ ನೀವು 2 ಅಲ್ಲಿಗಿನ ಕತ್ತಿನೇ, ಯಾರು ಏನು ಎಕ್ಸೆಪ್ಷನ್ ಇಲ್ಲ ಇಲ್ಲಿ. ನಿಮ್ಮ ಟೈಮ್ ಬಂದಾಗ ಮಾತಾಡ್ತೀರಿ, ಅಧಿಕಾರ ಬಂದಾಗ ಮತ್ತೆ ಅದೇ ಕತೆ. ಡೆಲ್ಲಿ ನೋಡಿದ್ವಿ ಮೇಡಮ್, ಡೆಲ್ಲಿ ರೈತರು ನೋಡಿದ್ವಿ ಮೇಡಮ್. ರೈತರು ನಿಮ್ಮ ವಿರುದ್ಧ ಯಾರು ಮಾತಾಡ್ತಾರೋ ಒಂದು ದೇಶದ್ರೋಹಿಗಳು, ನಿಮ್ಮ ವಿರುದ್ಧ ಮಾತಾಡೋ ರೈತರಲ್ಲ, ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡೋರು ಹೋರಾಟಗಾರರೇ ಅಲ್ಲ. ನಿಮ್ಮ ಒಂದು ಲೈನ್ನ ಕನ್ಕ್ಲೂಷನ್ ಆದರೆ ಡಿಬೇಟ್ ಅವರು ಹಂಗೆ ಹೇಳ್ಬಿಡ್ತಾರೆ, ಮೆಕ್ಕೆಜೋಳ ಕೇಳ್ತಿರೋ ರೈತರೇ ಅಲ್ಲ ಅಂದ್ಬಿಡ್ಬೋದು ಬೇಕಾರೆ ಅವರು. ಹಂಗಲ್ಲ, ನಾವು ಟ್ರೀಟ್ ಮಾಡಬಾರ್ದು, ರೈತರಿಗೆ ಹಂಗೆಲ್ಲ ಗುಂಡಿ ತೋಡಬಾರ್ದು ಆ ದಾರಿಲಿ. ಈಗ ರಘು, ನನ್ನ ಪಾಯಿಂಟ್ ಇಲ್ಲಿ ಈಗ ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇದರಲ್ಲಿ ದಿನೇಶ್ ರೈಸ್ ಮಾಡೋ ಪ್ರಶ್ನೆ ಏನು ಅಂದರೆ, ಇದು ಸಿದ್ಧಾಂತ, ಒಬ್ಬ ವ್ಯಕ್ತಿ ಸಿದ್ಧಾಂತ. ಈಗ DK ಈಶ್ವರ್ ಬಿಡುಗಡೆ ಮಾಡಿದ್ರಪ್ಪ, ಸೇಮ್ ಬಿಡುಗಡೆ ಮಾಡಬೇಕಲ್ಲ ಇವಾಗ. ಯಾಕೆಂದರೆ ಒಂದು ಫೋಟೋದಲ್ಲಿ ನಾನು ಗಮನಿಸಿದಂತೆ ಇಬ್ಬರ ಕೈನಲ್ಲೂ ಒಂದೇ ಮಾದರಿಯ ವಾಚಿದೆ ಅಂತ, ಒಂದೇ ಮಾದರಿ ವಾಚು. ಬಹುಶಃ ಇವ್ರ ಕೈನಲ್ಲೂ ಕಾರ್ಟಿಯರ್ ಎನ್ನುವ ಬ್ರ್ಯಾಂಡ್ನ ವಾಚು, ಅವ್ರ ಕೈನಲ್ಲೂ ಕಾರ್ಟಿಯರ್ ಬ್ರ್ಯಾಂಡ್ನ ವಾಚು. ಇದು ಹೇಗೆ ಬಂತು? ಯಾಕಂದರೆ ಹಿಂದೊಮ್ಮೆ ಕೂಡ ಹುಬ್ಳ ವಾಚ್ ವಿಚಾರದಲ್ಲೂ ಇದೇ ಆಗಿ ಸಿದ್ದರಾಮಯ್ಯನವ್ರಿಗೆ. ಇದು ಅವರ ಒಳಗಿನ ಆಸೆಗಳ ಸಿದ್ದರಾಮಯ್ಯ ಅವ್ರದ್ದು. ಅವರಿಗೆ ಫೋರ್ಸ್ಫುಲ್ ಯಾರು ಕಟ್ಟೋಕ್ಕಾಗಲ್ಲ, ನಿಮ್ಮ ಕೈಗೆ ವಾಚ್ ಕಟ್ಕೊಳ್ಳಿ ಅಂಥೇಳಿ. ಸೈದ್ಧಾಂತಿಕವಾಗಿ ಇದು ಕ್ಯಾನ್ಸಲ್ ಮಾಡಬೇಕಾಗುತ್ತಲ್ಲ ಅಂತ. ಇದು ಬಿಟ್ಬಿಡಿ, ಲೀಗಲ್ ಬ್ಯಾಟಲ್ ಫಸ್ಟ್ ರೌಂಡಲ್ಲಿ ಕೇಳಿದೆ ನಾನು. ಸೈದ್ಧಾಂತಿಕವಾಗಿ ಇದು ರಾಂಗ್ ಅಂತ ಅನ್ಸಲ್ವಾ? ಅದು ಅದೇ ರೀತಿಯಲ್ಲಿ ಆಗಿದ್ದರೆ ಇಲ್ಲ ಸಿದ್ದರಾಮಯ್ಯ ನಾನು ಕೊಂಡ್ಕೊಂಡಿದ್ದೀನಿ ಕಣ್ರೆ, ನಾನು ಸಂಪಾದನೆ ಮಾಡಿದ್ದೀನಿ, ನನಗೆ ಬಂದಂಥ ಸಂಬಳ ನಾನು ಉಳಿಸ್ಕೊಂಡಿದ್ದೀನಿ, ನಾನೆಲ್ಲ ಹೂಡಿಕೆ ಮಾಡಿದ್ದೆ, ನನಗೆ ಆದಾಯ ಬಂತು, ನಾನು ಕೊಂಡ್ಕೊಂಬಾರ್ದೇನ್ರಯ್ಯ, ನಾನೊಂದು ವಾಚ್ ಕಟ್ಕೊಂಬಾರ್ದಾ ಅಂತ ಅವ್ರು ಕೇಳಬಹುದಾ ಅಂತ ನನ್ನ ಪಾಯಿಂಟ್. ನೋಡಿ, ಒಂದು ವಿಚಾರ ರಮಾಕಾಂತ್ ಅವರೇ, ಮೊನ್ನೆ ಸಿದ್ದರಾಮಯ್ಯನವರು ಕ್ಲಿಯರಾಗಿ ಹೇಳಿದ್ದಾರೆ, ನಾನು ಯಾವುದೇ ಮಟೀರಿಯಲನ್ನು ನಾನು ಬೈ ಮಾಡಿದ್ದಲ್ಲ, ನನಗೆ ಒಂದು ಗಿಫ್ಟ್ ಬಂದಿದ್ದು. ಆ ಗಿಫ್ಟ್ ಬಂದಿರೋದು ಸಾಮಾನ್ಯವಾಗಿ ಅವರು ಯಾವುದನ್ನು ಪ್ರೈಸ್ ಕೇಳೋದಿಲ್ಲ. ಯಾಕೆ ಲಾಸ್ಟ್ ಟೈಮ್ ಹ್ಯೂಬ್ಲೈಟ್ ವಾಚು ಅದು ಅಷ್ಟು ಬೆಲೆ ಬಂದು ಹೊರಗಡೆ ಎಲ್ಲರೂ ಹೇಳಿದಾಗ ಅವ್ರಿಗೆ ಹೇಳಿದ್ದು 7 ಲಕ್ಷ ಅಂತೇಳಿ ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ದೆ ಅಂತ ಹೇಳಿದ್ದಂತ ಹಿಂದಿನ ಏನೋ ಅವರು ಡಾಕ್ಟ್ರು ಹೇಳಿದ್ದು. ಅದಕ್ಕೆ ಸರಿ ನಾರ್ಮಲಾಗಿ ಸೆಕೆಂಡ್ ಹ್ಯಾಂಡ್ ಅಂತಾನೆ ತೊಗೊಳ್ಳಿ ಡಾಕ್ಟ್ರೆ, ನಾನು ತೊಗೊಂಡಿದ್ದೀನಿ ಸರ್, ತೊಗೊಳ್ಳಿ ಕಟ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ, ನಾನು ಕಟ್ಕೊಂಡಿದ್ದೀನಿ ಅಂತ ಹೇಳಿದರು. ಸೊ ಸಾಮಾನ್ಯವಾಗಿ ಸಿದ್ದರಾಮಯ್ಯನವ್ರಿಗೆ ಅವ್ರಿಗೆ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ನಮ್ಮ ಏನು BJP ವಕ್ತಾರರು ಮತ್ತು ವಿರೋಧ ಪಕ್ಷದವ್ರು ಮಾತಾಡ್ತಾ ಇದ್ದಾರೆ ಮಜಾವಾದಿ ಅಂತೇಳಿ, ಅವರು ನಿಜವಾಗ್ಲೂ ಮಜಾನೇ ಮಾಡಬೇಕು ಅಂದರೆ ಈ ರೀತಿಯ ಸಿಂಪಲ್ ಪಂಚೆ ಕಟ್ಕೊಂಡು ಇರುವಂಥ ಅವಶ್ಯಕತೆ ಇರ್ತಿರ್ಲಿಲ್ಲ ಅವ್ರಿಗೆ. ಅವರ ಜೀವನವನ್ನು ಇಲ್ಲಿವರೆಗೂ ಒಂದು ಸ್ವಂತ ಮನೆ ಮಾಡ್ಕೊಂಡೇ ಇರ್ತಕ್ಕಂಥ ಒಂದು ಸಿದ್ದರಾಮಯ್ಯನವರು ಇಲ್ಲಿವರೆಗೂ ಒಂದು ಸ್ವಂತ ಮನೆ ಮಾಡಿಲ್ಲ, ಈಗಲೂ ಬಾಡಿಗೆ ಮನೆಯಲ್ಲಿದ್ದಾರೆ. ಸೊ 2ನೇ ಬಾರಿ ಮುಖ್ಯಮಂತ್ರಿ ಆದನು ಕೂಡ 7.5 ವರ್ಷ ಸತತವಾಗಿ ಮುಖ್ಯಮಂತ್ರಿ ಆದನು ಕೂಡ ಒಂದು ಮನೆಯನ್ನು ಕಟ್ಟದೇ ಇರತಕ್ಕಂಥ ಒಬ್ಬ ವ್ಯಕ್ತಿ ರಾಜ್ಯದಲ್ಲಿದ್ದಾರೆ ಅಂತಂದರೆ ಅವ್ರು ಹೋಗಿ ಇದು ಏನು ಈ ಮಜಾ ಮಾಡುವಂಥ ಇದು ಅವ್ರಿಗೆ ಅವಶ್ಯಕತೆ ಇಲ್ಲ. ಅದು ಯಾರೋ ಗಿಫ್ಟನ್ನು ಸ್ನೇಹಿತರು ಕೊಟ್ಟಿದ್ದಾರೆ, ಸರ್ ನಾನು ತೊಗೊಂಡಿರೋದು ತೊಗೊಳ್ಳಿ ಸರ್, ನಾನು ಕಟ್ಕೋತೀನಿ, ನೀವು ಕಟ್ಕೊಳ್ಳಿ ಚೆನ್ನಾಗಿ ಕಾಣುತ್ತೆ ಅಂತ ಕೊಟ್ಟಾಗ ಆ ಆತ್ಮೀಯತೆಯಿಂದ ನಂಬಿಕೆಯಿಂದ ಕಟ್ಕೊಂಡಿರ್ತಾರೆ. ಲಾಸ್ಟ್ ಟೈಮ್ ಇದೇ ಕಂಪ್ಲೇಂಟ್ ಮಾಡಿದಾಗ ಅದು ಇದು ಅಂತೇಳಿ ರಾಜ್ಯ ಸರ್ಕಾರದ ಇದಕ್ಕೆ ಕೊಟ್ಟಿದ್ದಾರೆ. ಈಗಲೂ ಅದೇನು ಸಿದ್ದರಾಮಯ್ಯನವರೇನು ನಾ ವಾಚೆ ಕಟ್ಬಿಟ್ಟು ಏನು ಇದು ಮಾಡಬೇಕು ಅಂತೇನಿಲ್ಲ. ಓಕೆ, ಬಟ್ ಕೇವಲ ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡುವಂತ ಒಂದು ಪ್ರಯತ್ನ ನಡೀತಾ ಇದೆ. ಇದೇ ಮೂಡ ಹಗರಣದಲ್ಲೂ ಕೂಡ ಇದೇ ಪ್ರಯತ್ನ ಮಾಡಿದ್ದು. ಮೂಡ ಸೈಟ್ಗಳು ಕೊಟ್ಟವ್ರು ಯಾರು? ಇವರೇ ಕೊಟ್ಟಿದ್ದು. ಇವರೇ ಕಂಪ್ಲೇಂಟ್ ಕೊಟ್ಟು ನಾವೇನು ಇವರು ಸಿದ್ದರಾಮಯ್ಯನವರು ಒಂದು ಅಪ್ಲಿಕೇಶನ್ ಹಾಕಿದ್ರು, ಫೈನ್ ಹಾಕಿದ್ರೆ ನೀವೇ ನಿಮ್ಮ 2010-22 ಇವ್ರ BJP ಸರ್ಕಾರ ಯಾಕೆ ಕೊಟ್ಟರು ಅದನ್ನ? ಆಯ್ತು, ತಗೊಳ್ಳೋರಾಗಿದ್ರು ವಾಪಸ್
ವಾಪಸ್ ತಗೋಬೇಕಾಗಿತ್ತು. ಆ ಕಂಪ್ಲೇಂಟ್ ಎಲ್ಲ ಮುಗಿದ್ರೆ ಇದು ನಮ್ಮ ಸರ್ಕಾರ ಬಂದ್ಮೇಲೆ ಕೇವಲ ಏನು ಸಿದ್ದರಾಮಯ್ಯನವ್ರನ್ನ ಖಳನಾಯಕನಾಗಿ ತೋರಿಸಬೇಕು ಅಂತ ಒಂದು ಪ್ರಯತ್ನವನ್ನು ಬಿಜೆಪಿ ಮಾಡ್ತಿದೆ. ಅದು 100% ಮಾಡುತ್ತೆ. ಯಾಕೆ ಅಂದ್ರೆ ಈ ಎರಡು ವಾಚ್ಗಳು ಇವಾಗ ಮತ್ತೆ ಕ್ಯಾಬಿನೆಟ್ ಶೋಕೇಸ್ ಸೇರ್ತವ, ವಿಧಾನಸೌಧ ಶೋಕೇಸ್ ಸೇರ್ತವ, ಅಲ್ಲ ಇಬ್ರು ಕಟ್ಕೊಂಡೇ ಓಡಾಡ್ತಾರೆ ಅಂತ ನೋಡಿ. ಡಿ ಕೆ ಶಿವಕುಮಾರ್ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾನು ನನ್ನ ಒಬ್ಬ ರಾಜಕಾರಣಿ ಅಂತಂದ್ರೆ ಅವ್ರದ್ದೊಂದು ವೈಯಕ್ತಿಕ ಜೀವನ ಇರ್ತದೆ. ಅವರು ಯಾರ್ದು ಇದು ಏನು ಸ್ವಂತ ದುಡ್ದಿರ್ತಕ್ಕಂಥ ದುಡಿಮೆನಲ್ಲಿ ತಗೊಂಡಿರ್ತಕ್ಕಂಥ ವಾಚನ ಯಾಕೆ ಇದು ಕೊಡಬೇಕು? ಎಸ್, ಕೊಡೋದು ಬೇರೆ, ಬಟ್ ಅವ್ರದ್ದಾದಂಥ ಒಂದು ಜೀವನ ಇರ್ತದೆ. ಈಗ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಬಿಜೆಪಿಯವರು ಸರಿಸುಮಾರು 1,000 ಕೋಟಿಯಷ್ಟು ಆಫೀಸನ್ನು ಕಟ್ಟವ್ರೆ. ಯಾವುದೇ ಬಿಜೆಪಿ ನಾಯಕರುಗಳ ಮನೆ ನೋಡಿ, ಶಾಸಕರಾಗ್ಲಿ ಬಿಜೆಪಿ ಮುಖ್ಯಮಂತ್ರಿ ಆಗಲಿ, ನೀವು ಮನೆ ನೋಡಿ, ಒಂದು ಮನೆನೂ 20 ಕೋಟಿ 30 ಕೋಟಿಗಿಂತ ಕಮ್ಮಿ ಇಲ್ಲ. ಹಾಗಾದ್ರೆ ಅದು 20 ಕೋಟಿ 30 ಕೋಟಿ ಅಥವಾ 30-40 ಕೋಟಿ ಮನೆ ಕಟ್ಟಿರ್ತಕ್ಕಂಥ ಮಜಾವಾದಿ ಅಲ್ವಾ? ಯಾರು 30 ಕೋಟಿಗಿಂತ ಕಮ್ಮಿ ಕಟ್ಟೋರು ಹೇಳಿ? ಬಿಜೆಪಿ ಯಾವುದೇ ನಾಯಕರಾಗ್ಲಿ, ಎಷ್ಟು ದೊಡ್ಡ ಬಂಗಲೇನು ಆ ಐಷಾರಾಮಿ ಕಾರುಗಳೆಲ್ಲ ಘೋಷಿತ ಸಿದ್ಧಾಂತವಾದಿ ಬೇರೆ, ನಾನು ಅನೌನ್ಸ್ ಮಾಡ್ಕೊಂಡು ನಾನು ಇಂಥ ಸಿದ್ಧಾಂತ ಅಪ್ಪ ಅಂತ ಹೇಳ್ಕೊಳ್ಳೋದು ಬೇರೆ. ಸಿದ್ದರಾಮಯ್ಯ ಯಾರು ಸಿದ್ಧಾಂತ ಹೇಳ್ಕೊಳ್ದೆ ಮನೆ ಕಟ್ಟಿದ್ರೆ ಹಾಗಿದ್ರೆ ಒಂದು ಸ್ವಂತ ಮನೆ ಯಾಕೆ ಮಾಡ್ಕೊಂಡಿಲ್ಲ ಸಿದ್ದರಾಮಯ್ಯನವರು? ಒಂದು ಸ್ವಂತ ಮನೆಯನ್ನು ಮಾಡ್ಕೊಳ್ದೇ ಇರ್ತಕ್ಕಂಥ ಒಂದು ಸಿಂಪಲ್ ಆಗಿರ್ತಕ್ಕಂಥ ಯಾವುದೇ ದೇಶದ ಮುಖ್ಯಮಂತ್ರಿಗಳನ್ನ ರಾಜ್ಯದ ಮುಖ್ಯಮಂತ್ರಿ ತೋರಿಸ್ತೀರ ನೀವು? ಸಿದ್ದರಾಮಯ್ಯನವ್ರಿಗೆ ಅದ್ರ ಆ ರೀತಿಯಾದಂಥ ಲಾಲಸೆ ಇಲ್ಲ. ಏನೋ ಆತ್ಮೀಯತೆಯಿಂದ ಯಾರೋ ಕೊಟ್ಟಿದ್ದಾರೆ, ಸರ್ ನಾನು ತಗೊಂಡಿದ್ದೀನಿ ತೊಗೊಳ್ಳಿ ಸರ್ ಕಟ್ಟಿ ಅಂತ ಹೇಳಿ ಅವ್ರು ಕಟ್ಕೊಂಡಿದ್ದಾರೆ. ಇನ್ ಕೇಸ್ ಏನಾದ್ರು ಲೀಗಲ್ ಆಗೋದು ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಏನು ಲೈಕ್ ಯಾವಾಗಲೇ ನೀವು ಪ್ರಶ್ನೆ ಕೇಳಿದ್ರಲ್ಲ, ಲೀಗಲ್ ಆಗೋದು ಹೆಂಗ್ ಬಂತು ಅಂತ ಕೇಳಿದ್ರೆ, ಲೀಗಲ್ ಅವ್ರು ಯಾರು ತಗೊಂಡಿದ್ರು ಅವ್ರು ಎವಿಡೆನ್ಸ್